ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಿಂಪ್ಲಿ ಮ್ಯಾಥ್ಸ್. ನಾವು ಲಾಸ್ಟ್ ಕ್ಲಾಸ್ನಲ್ಲಿ ಏನು ನೋಡಿದ್ವಿ ಅಂತ ಹೇಳಿದ್ರೆ ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸ್ನಲ್ಲಿ ಒಂದಷ್ಟು ಪ್ರಾಬ್ಲಮ್ಸ್ನ ನೋಡಿದ್ವಿ. ಇವತ್ತು ಇನ್ನಷ್ಟು ಪ್ರಾಬ್ಲಮ್ಸ್ನ ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ನಲ್ಲಿ ನೋಡೋಣ. ಆ್ಯಂಡ್ ದಿಸ್ ಈಸ್ ದ ಲಾಸ್ಟ್ ಸೆಷನ್ ಫಾರ್ ದ ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸ್. ಸೊ ಪ್ರಾಬ್ಲಮ್ ಏನು ಅಂತ ಹೇಳಿ ನೋಡೋಣ. ಫಸ್ಟ್ ಪ್ರಾಬ್ಲಮ್, ಶೋ ದಟ್ ದ ರಿಲೇಷನ್ ಆರ್ ಇನ್ ದ ಸೆಟ್ ಆರ್ of real numbers defined as r is equal to a comma b such that a is less than or equal to b square ಅಂತ ಹೇಳಿ ಕೇಳಿದ್ದಾರೆ. ಈಸ್ ನೈದರ್ ರಿಫ್ಲೆಕ್ಸಿವ್ ನಾರ್ ಸಿಮೆಟ್ರಿಕ್ ನಾರ್ ಟ್ರಾನ್ಸಿಟಿವ್. ಟೋಟಲಿ ಇದು ರಿಫ್ಲೆಕ್ಸಿವ್ ಅಲ್ಲ, ಸಿಮೆಟ್ರಿಗೂ ಅಲ್ಲ, ಟ್ರಾನ್ಸಿಟಿವ್ ಅಲ್ಲ ಅಂತ ಹೇಳಿ ನಾವು ತೋರಿಸ್ಬೇಕು. ಫಸ್ಟು ನಾವು ಕಂಡೀಷನ್ ಏನಿದೆ ಅಂತ ಹೇಳಿ ಬರ್ಕೊಳ್ಳೋಣ. ಲೆಟ್ ಆರ್ ಇಸ್ ಈಕ್ವಲ್ ಟು a comma b such that a is less than or equal to b square. ಕರೆಕ್ಟಾ? ಸೊ ಈಗ ಇದನ್ನು ರಿಫ್ಲೆಕ್ಸಿವ್ ಅಲ್ಲ ಅಂತ ಹೇಳಿ ನಾವು ಪ್ರೂವ್ ಮಾಡಬೇಕು. ಸೊ ರಿಫ್ಲೆಕ್ಸಿವ್ ಅಲ್ಲ ಅಂತ ಹೇಳಿ ಪ್ರೂವ್ ಮಾಡೋದಕ್ಕೆ ನಾನು ನಿನ್ನೆ ನಿಮಗೆ ಒಂದು ವಿಷಯ ಹೇಳಿದ್ದೆ. ಏನು ಅಂದರೆ, ಯಾವುದಾದ್ರೂ ಒಂದು ಪ್ರಾಪರ್ಟಿ ಹೌದು ಅಂತೇಳಿ ಪ್ರೂವ್ ಮಾಡೋದಾದರೆ ವಿ ಕ್ಯಾನ್ ಟೇಕ್ ಸಮ್ ಕಾಮನ್ ಎಕ್ಸಾಂಪಲ್ಸ್ ಲೈಕ್ ಎ ಬಿ ಸಿ ಎಕ್ಸ್ ವೈ ಝೆಡ್ ಈ ಥರ ತೊಗೋಬೋದು. ಆದರೆ ಯಾವುದಾದ್ರೂ ಒಂದು ಪ್ರಾಪರ್ಟಿ ಇಲ್ಲ ಅಂತ ಹೇಳಿ ತೋರಿಸ್ಬೇಕು ಅಂದರೆ ವಿ ಹ್ಯಾವ್ ಟು ಟೇಕ್ ಸಮ್ ಪರ್ಟಿಕ್ಯುಲರ್ ಎಕ್ಸಾಂಪಲ್ಸ್. ಅದೇ ಥರ ನಾನಿಲ್ಲಿ ಏನು ಮಾಡ್ತಿದ್ದೀನಿ ಅಂದರೆ ಎ ಇಸ್ ಈಕ್ವಲ್ ಟು 1/2 ಅಂತೇಳಿ ತೊಗೊಳ್ತೀನಿ. ನಿಮಗೆ ಆಲ್ರೆಡಿ ಗೊತ್ತಿದೆ ರಿಫ್ಲೆಕ್ಸಿವ್ ಅಂದರೆ ಎ ಕಮ ಎ ಅಂತ ಹೇಳಿ ಅಲ್ವಾ? ಸೊ ಎ ಕಮ ಎ ಆರ್ನಲ್ಲಿ ಬಿಲಾಂಗ್ ಆಗಿರಬೇಕು ಅಂತ ಹೇಳಿದ್ರೆ ಎ ಈಸ್ ಲೆಸ್ ದೆನ್ ಆರ್ ಈಕ್ವಲ್ ಟು ಎ ಸ್ಕ್ವೇರ್. ಈ ಲೆಸ್ ದೆನ್ ಆರ್ ಈಕ್ವಲ್ ಟು ಎ ಸ್ಕ್ವೇರಿಗೆ ಮೀನಿಂಗ್ ಏನು ಅಂದರೆ, ಒಂದು ಲೆಸ್ ಆಗಿರಬೇಕು, ಈ ವ್ಯಾಲ್ಯೂ ಈ ವ್ಯಾಲ್ಯೂಗಿಂತ ಕಡಿಮೆ ಇರಬೇಕು, ಅಥವಾ ಇದೆರಡು ಈಕ್ವಲ್ ಇರಬೇಕು. ಈಗ ಎಗೆ 1/2 ಅಂತೇಳಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ವಿಚ್ ಇಸ್ ಲೆಸ್ ದೆನ್ ಆರ್ ಈಕ್ವಲ್ ಟು 1/2 ಹೋಲ್ ಸ್ಕ್ವೇರ್ ಏನಾಗುತ್ತೆ 1/4. ಈಗ ಹೇಳಿ 1/2 1/4ಗಿಂತ ಜಾಸ್ತಿ ಇದೆಯೋ ಕಡಿಮೆ ಇದೆಯೋ? ಆ್ಯಕ್ಚುಲಿ ಹಾಫ್ ಈಸ್ ಆಲ್ವೇಸ್ ಗ್ರೇಟರ್ ದ್ಯಾನ್ ದ ಕ್ವಾರ್ಟರ್ ಅಲ್ವಾ? ಸೊ ಇಲ್ಲಿ 1/4 ಇಸ್ ಲೆಸ್ ದ್ಯಾನ್ 1/2. ಹಾಗಾಗಿ ದಿಸ್ ಸ್ಟೇಟ್ಮೆಂಟ್ ಇಸ್ ರಾಂಗ್. ದೇರ್ ಫೋರ್ ಎ ಕಮ ಎ ಡಸ್ ನಾಟ್ ಬಿಲಾಂಗ್ಸ್ ಟು ಆರ್. ಓಕೆ, ಸೊ ಇವಾಗ ಸಿಮೆಟ್ರಿಕ್ ಆಗುತ್ತಾ ಅಂತ ಹೇಳಿ ಪ್ರೂವ್ ಮಾಡೋಣ. ಸಿಮೆಟ್ರಿಕ್ ಆಗಲ್ಲ ಅಂತೇಳಿ ನಾವು ಪ್ರೂವ್ ಮಾಡಬೇಕಿಲ್ಲಿ. ಅದಕ್ಕೆ ನಾನು ಏನು ಮಾಡ್ತೀನಿ ಅಂತ ಹೇಳಿದ್ರೆ ಎ ಇಸ್ ಈಕ್ವಲ್ ಟು 2 ಆ್ಯಂಡ್ ಬಿ ಇಸ್ ಈಕ್ವಲ್ ಟು 5 ಅಂತ ಹೇಳಿ ತಗೊಳ್ತೀನಿ. ಓಕೆ, ಸೊ ಈಗ ಪ್ರಾಪರ್ಟಿ ಏನು? ಎ ಕಮ ಬಿ ಬಿಲಾಂಗ್ಸ್ ಟು ಆರ್. ನೆಕ್ಸ್ಟ್ ನಾವು ಬಿ ಕಮ ಎ ಬಿಲಾಂಗ್ಸ್ ಟು ಆರ್ ಅಂತ ಹೇಳಿ ಪ್ರೂವ್ ಮಾಡಬೇಕು. ಎ ಕಮ ಬಿ ಬಿಲಾಂಗ್ಸ್ ಟು ಆರ್ ಮೀನ್ಸ್ ಎ ಈಸ್ ಲೆಸ್ ದೆನ್ ಆರ್ ಈಕ್ವಲ್ ಟು ಬಿ ಅಲ್ವಾ? ಎ ವ್ಯಾಲ್ಯೂ 2 ವಿಚ್ ಇಸ್ ಲೆಸ್ ದೆನ್ ಆರ್ ಈಕ್ವಲ್ ಟು ಬಿ ಸ್ಕ್ವೇರ್ ಅಂದರೆ 5 ಸ್ಕ್ವೇರ್ ವಿಚ್ ಇಸ್ 25 ಆ್ಯಂಡ್ ದಟ್ಸ್ ಟ್ರೂ. ಆ್ಯಂಡ್ ಇದರ ಉಲ್ಟಾ ನೋಡೋಣ. 5 ಈಸ್ ಲೆಸ್ ದೆನ್ ಆರ್ ಈಕ್ವಲ್ ಟು 2 ಸ್ಕ್ವೇರ್ ಅಂತ ಹೇಳ್ಬೋದಾ? 2 ಸ್ಕ್ವೇರ್ ಮೀನ್ಸ್ 4. 4 ವಿಲ್ ನೆವರ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 5 ಅಲ್ವಾ? ದೇರ್ ಫೋರ್ ದಿಸ್ ಸ್ಟೇಟ್ಮೆಂಟ್ ಇಸ್ ರಾಂಗ್. ಸೊ ವಿ ಕ್ಯಾನ್ ಸೇ ದ್ಯಾಟ್ ಬಿ ಕಮ ಎ ಡಸ್ ನಾಟ್ ಬಿಲಾಂಗ್ಸ್ ಟು ಆರ್. ನೆಕ್ಸ್ಟು ಟ್ರಾನ್ಸಿಟಿವ್ನ ಪ್ರೂವ್ ಮಾಡೋಣ. ಸೊ ಟ್ರಾನ್ಸಿಟಿವ್ಗೆ ನಾನೇನು ಮಾಡ್ತಿದ್ದೀನಿ ಅಂದರೆ ಎ ಇಸ್ ಈಕ್ವಲ್ ಟು 3, ಬಿ ಇಸ್ ಈಕ್ವಲ್ ಟು -2 ಆ್ಯಂಡ್ ಸಿ ಇಸ್ ಈಕ್ವಲ್ ಟು -1 ಅಂತೇಳಿ ತಗೊಳ್ತೀನಿ. ಸಿ ವಿ ಕ್ಯಾನ್ ಕನ್ಸಿಡರ್ ಎ ಕಮ ಬಿ ಆ್ಯಂಡ್ ಬಿ ಕಮ ಸಿ ಈಸ್ ಬಿಲಾಂಗ್ಸ್ ಟು ಆರ್. ನೌ ವಿ ಹ್ಯಾವ್ ಟು ಪ್ರೂವ್ ದಟ್ ಎ ಕಮ ಸಿ ಈಸ್ ಬಿಲಾಂಗ್ಸ್ ಟು ಆರ್ ಅಲ್ವಾ? ಸೊ ಎ ಕಮ ಬಿ ಬಿಲಾಂಗ್ಸ್ ಟು ಆರ್ ಅಂದರೆ ಏನು? ಎ ಈಸ್ ಲೆಸ್ ದೆನ್ ಆರ್ ಈಕ್ವಲ್ ಟು ಬಿ. ಎ ಈಸ್ ಲೆಸ್ ದೆನ್ ಆರ್ ಈಕ್ವಲ್ ಟು ಬಿ ಸ್ಕ್ವೇರ್ ಅಂತ ಹೇಳಿದ್ರೆ 3 ಈಸ್ ಲೆಸ್ ದೆನ್ ಆರ್ ಈಕ್ವಲ್ ಟು ಬಿ ಸ್ಕ್ವೇರ್ ಮೀನ್ಸ್ -2 ಹೋಲ್ ಸ್ಕ್ವೇರ್ ವಿಚ್ ಮೀನ್ಸ್ 3 ಈಸ್ ಲೆಸ್ ದೆನ್ ಆರ್ ಈಕ್ವಲ್ ಟು -2 ಹೋಲ್ ಸ್ಕ್ವೇರ್ ಮೀನ್ಸ್ 4. ನೋಡಿ, ಇಲ್ಲಿ ಈವನ್ ನಂಬರ್ ಇತ್ತು ಅಂದರೆ ಮೈನಸ್ ಇತ್ತು ಅಂದರೆ ಅದನ್ನು ಪಾಸಿಟಿವ್ ಆಗಿ ಬರೀಬೇಕು. ಇಲ್ಲಿ ಆಡ್ ನಂಬರ್ ಲೈಕ್ 1 3 5 ಆ ಥರ ಏನಾದರೂ ಇತ್ತು ಅಂದರೆ ಈ ನೆಗೆಟಿವ್ನ ಹಾಗೆ ಬರೀಬೇಕು, ನೆನಪಲ್ಲಿ ಇಟ್ಕೋಬೇಕು. ಸೊ ನೆಕ್ಸ್ಟು ಬಿ ಕಮ ಸಿ ನೋಡೋಣ. ಬಿ ಕಮ ಸಿ ಅಂದರೆ ಏನಂತ ತಗೊಂಡಿದ್ದೀವಿ? ಬಿ ವ್ಯಾಲ್ಯೂ ಈಸ್ -2 ವಿಚ್ ಇಸ್ ಲೆಸ್ ದೆನ್ ಆರ್ ಈಕ್ವಲ್ ಟು ಸಿ ವ್ಯಾಲ್ಯೂ -1 ಹೋಲ್ ಸ್ಕ್ವೇರ್. ಇದು ಎ ಕಮ ಬಿಗೆ, ಇದು ಬಿ ಕಮ ಸಿಗೆ. ಓಕೆನಾ? ಸೊ -2 ಲೆಸ್ ದೆನ್ ಆರ್ ಈಕ್ವಲ್ ಟು -1 ಹೋಲ್ ಸ್ಕ್ವೇರ್ ಅಂದರೆ 1. ಓಕೆ, ಸೊ ಇಲ್ಲಿ ಇವೆರಡೂ ಕೂಡ ಟ್ರೂ ಆಗಿದೆ. ಹಾಗಾದರೆ ಎ ಕಮ ಸಿ ಟ್ರೂ ಆಗುತ್ತಾ ನೋಡೋಣ. ಎ ಕಮ ಸಿ ಅಂದರೆ ಎ ಈಸ್ ಲೆಸ್ ದೆನ್ ಆರ್ ಈಕ್ವಲ್ ಟು ಸಿ ಸ್ಕ್ವೇರ್. ಎ ವ್ಯಾಲ್ಯೂ ಏನು? ಎ ವ್ಯಾಲ್ಯೂ ಈಸ್ what is a value? A value is 3 alva. Okay, so a value is 3 less than or equal to c value is -1. So c square means -1 whole square, which implies that c 3 is less than or equal to -1 whole square anta helidre 1. But this is not true alva.
because 3 is greater than 1, not less than 1. So we can say that this property is not obeys for the given relation. Hagadre we can say that this R is neither reflexive nor symmetric nor transitive. ನಿಮಗೆ ಅರ್ಥ ಆಯ್ತಾ? ನೆಕ್ಸ್ಟ್ ನಾವು ನೆಕ್ಸ್ಟ್ ಇದಕ್ಕೆ ಮೂವ್ ಆಗೋಣ. ನೆಕ್ಸ್ಟ್ ಪ್ರಾಬ್ಲಮ್ ನೋಡಿ. ನೆಕ್ಸ್ಟ್ ಪ್ರಾಬ್ಲಮ್, ಚೆಕ್ ವೆದರ್ ದ ರಿಲೇಷನ್ ಆರ್ ಡಿಫೈನ್ಡ್ ಇನ್ ದ ಸೆಟ್ 1 2 3 4 5 6 ಆಸ್ ಆರ್ ಇಸ್ ಈಕ್ವಲ್ ಟು ಎ ಕಮ ಬಿ ಸಚ್ ದಟ್ ಬಿ ಇಸ್ ಈಕ್ವಲ್ ಟು ಎ ಪ್ಲಸ್ 1 ಈಸ್ ರಿಫ್ಲೆಕ್ಸಿವ್ ಸಿಮೆಟ್ರಿಕ್ ಆ್ಯಂಡ್ ಆರ್ ಟ್ರಾನ್ಸಿಟಿವ್ ಅಂತ ಹೇಳಿ ಕೇಳಿದ್ದಾರೆ. ನಾವು ಅವರಿಲ್ಲಿ ಹೌದೋ ಇಲ್ಲೋ ಅಂತ ಕೇಳಿಲ್ಲ, ಚೆಕ್ ಮಾಡಿ ಅಂತ ಕೇಳ್ತಿದ್ದಾರೆ. ಅಂದರೆ ಪ್ರೂವ್ ಮಾಡೋಕ್ಕೆ ಹೇಳಿಲ್ಲ, ಚೆಕ್ ಮಾಡೋಕ್ಕೆ ಹೇಳಿದ್ದಾರೆ. ಚೆಕ್ ಮಾಡೋದಕ್ಕಿಂತ ಮುಂಚೆ ರಿಲೇಷನ್ ಏನು ಬರುತ್ತೆ ಅಂತ ಹೇಳಿ ಬರ್ಕೊಳ್ಳೋಣ. ಸೊ ಅದಕ್ಕೆ ನಾನು ಏನು ಮಾಡ್ತೀನಿ, ಆರ್ ಇಸ್ ಈಕ್ವಲ್ ಟು, ಆ್ಯಕ್ಚುಲಿ ಆರ್ ಇಸ್ ಈಕ್ವಲ್ ಟು ಎ ವ್ಯಾಲ್ಯೂ ನೀವೇನಾದರೂ 1 ಅಂತ ತೊಗೊಂಡ್ರೆ ಬಿ ವ್ಯಾಲ್ಯೂ ಏನಾಗುತ್ತೆ 1 + 1 = 2. ಎ ವ್ಯಾಲ್ಯೂ 2 ಅಂತ ತೊಗೊಂಡ್ರೆ ಬಿ ವ್ಯಾಲ್ಯೂ 2 + 1 = 3. 3 ಅಂತ ತೊಗೊಂಡ್ರೆ 4. 4 ಅಂತ ತೊಗೊಂಡ್ರೆ 5. 5 ಅಂತ ತೊಗೊಂಡ್ರೆ 6. ಯಾಕೆ ಈ ಥರ ತೊಗೊಂಡಿದ್ದೀನಿ ಕರೆಕ್ಟಾಗಿ ನೋಡಿ. ಇಲ್ಲಿ ಬಿ ವ್ಯಾಲ್ಯೂ ಬಿ ಈಸ್ ಈಕ್ವಲ್ ಟು ಎ ಪ್ಲಸ್ 1 ಇದನ್ನು ಒಬೆ ಮಾಡೋ ಥರ ನಾನು ಇಲ್ಲಿ ರಿಲೇಷನ್ನ ಬರ್ತಿದ್ದೀನಿ. ಈಗ ಇದು ರಿಫ್ಲೆಕ್ಸಿವ್ ಆಗುತ್ತಾ ನೋಡೋಣ. ಸಿ ಇಲ್ಲೆಲ್ಲೂ ಕೂಡ 1, 1, 2, 2, 3, 3 ಅಂತ ಇಲ್ಲ. ಐ ಮೀನ್ ಎ ಎ ಥರ ಎಲ್ಲೂ ಕೂಡ ಇಲ್ಲ. ಹಾಗಾಗಿ ವಿ ಕ್ಯಾನ್ ಸೇ ದಿಸ್ ಇಸ್ ನಾಟ್ ರಿಫ್ಲೆಕ್ಸಿವ್. ನೆಕ್ಸ್ಟು ಇದು ಸಿಮೆಟ್ರಿಕ್ ಆಗುತ್ತಾ ನೋಡೋಣ. ಸೊ ಸಿಮೆಟ್ರಿಕ್ ಆಗುತ್ತಾ ಅಂತೇಳಿ ಯಾವ ಥರ ನೋಡ್ತೀವಿ, ಸಿಮೆಟ್ರಿಕ್ ಆಗುತ್ತಾ ಅಂದರೆ ಸಿ 1, 2 ಇಸ್ ದೇರ್ ಅಲ್ವಾ, ಬಟ್ 2, 1 ಡಸ್ ನಾಟ್ ಬಿಲಾಂಗ್ಸ್ ಟು ಆರ್ ಅಲ್ವಾ. 1, 2 ಇದೆ, 2, 1 ಇಲ್ಲ. 2, 3 ಇದೆ, 3, 2 ಇಲ್ಲ. ಅಂದರೆ ಇಲ್ಲಿ ಎಲ್ಲೂ ಕೂಡ ರಿವರ್ಸ್ ಯಾವುದೂ ಇಲ್ಲ. ನೆಕ್ಸ್ಟು ಟ್ರಾನ್ಸಿಟಿವ್. ಸೊ ಟ್ರಾನ್ಸಿಟಿವ್ಗೆ ನಾವು ಏನು ಮಾಡ್ತೀವಿ ಅಂದರೆ ಸಿ 1, 2 ಬಿಲಾಂಗ್ಸ್ ಟು ಆರ್ and 2, 3 also belongs to R, but 1, 3 does not belongs to R. ಕರೆಕ್ಟಾ? 1, 2 R ನಲ್ಲಿದೆ, 2, 3 R ನಲ್ಲಿದೆ. ಆದರೆ 1, 3 R ನಲ್ಲಿ ಇಲ್ಲ. ಹಾಗಾಗಿ this is not transitive. So this given problem is neither reflexive nor symmetric nor transitive. ಸೊ ಈ ಪ್ರಾಬ್ಲಮ್ ನಿಮಗೆ ಅರ್ಥ ಆಗಿದೆ ಅನ್ಸುತ್ತೆ. We will move to the next problem. ಸೊ ನೆಕ್ಸ್ಟ್ ಪ್ರಾಬ್ಲಮ್ ಏನಂತ ಕೊಟ್ಟಿದ್ದಾರೆ ನೋಡಿ, ಶೋ ದಟ್ ಅಂತಾನೆ ಕೊಟ್ಟಿದ್ದಾರೆ. ಶೋ ದಟ್ ದ ರಿಲೇಷನ್ ಆರ್ ಇನ್ ಆರ್ ಡಿಫೈನ್ಡ್ ಆಸ್ ಆರ್ ಇಸ್ ಈಕ್ವಲ್ ಟು ಎ ಕಮ ಬಿ ಸಚ್ ದಟ್ ಎ ಈಸ್ ಲೆಸ್ ದನ್ ಆರ್ ಈಕ್ವಲ್ ಟು ಬಿ ಈಸ್ ರಿಫ್ಲೆಕ್ಸಿವ್ ಆ್ಯಂಡ್ ಟ್ರಾನ್ಸಿಟಿವ್ ಬಟ್ ನಾಟ್ ಸಿಮೆಟ್ರಿಕ್ ಅಂತ ಹೇಳಿ ಹೇಳಿದ್ದಾರೆ. ಸೊ ಅದಕ್ಕೆ ನಾವೇನು ಮಾಡ್ತೀವಿ ಅಂತ ಹೇಳಿದ್ರೆ, ಅಗೇನ್ ಆರ್ ಇಸ್ ಈಕ್ವಲ್ ಟು ಎ ಕಮ ಬಿ ಸಚ್ ದಟ್ ಎ ಈಸ್ ಲೆಸ್ ದೆನ್ ಆರ್ ಈಕ್ವಲ್ ಟು ಬಿ. ಓಕೆ, ಸೊ ಸಿ ಹಿಯರ್ ಎ ಈಸ್ ಲೆಸ್ ದೆನ್ ಆರ್ ಈಕ್ವಲ್ ಟು ಬಿ ಅಂತ ಇದೆ. ಅಂದರೆ ಕಂಡೀಷನ್ ಏನು, ಎ ಬಿಗೆ ಈಕ್ವಲ್ ಆದರೂ ಇರಬೇಕು, ಇಲ್ಲ ಕಡಿಮೆನಾದರೂ ಇರಬೇಕು. ಓಕೆನಾ? ಸೊ ಇವಾಗ ಇದು ರಿಫ್ಲೆಕ್ಸಿವ್ ಆಗುತ್ತೆ ನೋಡಿ. ಎ ಈಸ್ ಬಿಲಾಂಗ್ಸ್ ಟು ಆರ್ ಆಗುತ್ತಾ? ಯಾಕೆ ಆಗುತ್ತೆ ಅಂತ ಹೇಳಿದರೆ, ಎ ಈಸ್ ಲೆಸ್ ದೆನ್ ಆರ್ ಈಕ್ವಲ್ ಟು ಎ ಅಂದರೆ ಎ ಮತ್ತು ಎ ಎರಡು ಈಕ್ವಲೇ ಇದೆಯಲ್ಲ. ಕಂಡೀಷನ್ ಏನಿರೋದು ಲೆಸ್ ದೆನ್ ಆರ್ ಈಕ್ವಲ್ ಟು, ಕಡಿಮೆ ಇರಬೇಕು ಇಲ್ಲ ಈಕ್ವಲ್ ಇರಬೇಕು. ಸೊ ಇದು ಈಕ್ವಲ್ ಇದೆ, ಹಾಗಾಗಿ ಇದು ರಿಫ್ಲೆಕ್ಸಿವ್ ಆಗುತ್ತೆ. ಓಕೆನಾ? ನೆಕ್ಸ್ಟು ಇದು ಸಿಮೆಟ್ರಿಕ್ ಆಗುತ್ತಾ ನೋಡೋಣ. ಎ ಈಸ್ ಎ ಕಮ ಬಿ ಬಿಲಾಂಗ್ಸ್ ಟು ಆರ್ ಅಂತ ಹೇಳಿದ್ರೆ ವಿಚ್ ಇಂಪ್ಲೈಸ್ ದಟ್ ಎ ಈಸ್ ಲೆಸ್ ದೆನ್ ಆರ್ ಈಕ್ವಲ್ ಟು ಬಿ ಅಂದರೆ ಎ ಬಿಗಿಂತ ಕಡಿಮೆ ಇದೆ. ಹಾಗಾದರೆ ವಿ ಕಾಂಟ್ ಸೇ ದಟ್ ಬಿ ಈಸ್ ಲೆಸ್ ದೆನ್ ಆರ್ ಈಕ್ವಲ್ ಟು ಎ. ಕರೆಕ್ಟಾ? ಬಿನ ಎಗಿಂತ ಕಡಿಮೆ ಅಂತ ಹೇಳೋಕ್ಕಾಗಲ್ಲ. ಯಾಕಂದರೆ ಈ ಸ್ಟೇಟ್ಮೆಂಟಲ್ಲಿ ಎ ಬಿಗಿಂತ ಕಡಿಮೆ ಅಂತ ಆಲ್ರೆಡಿ ಹೇಳಾಗಿದೆ. ಸೊ ಈ ಸ್ಟೇಟ್ಮೆಂಟಲ್ಲಿ ಬಿ ಎಗಿಂತ ಕಡಿಮೆ ಅಂತ ಹೇಳಕ್ಕೆ ಬರಲ್ಲ. ಸೊ ದೇರ್ ಫೋರ್ ಬಿ ಕಮ ಎ ಡಸ್ ನಾಟ್ ಬಿಲಾಂಗ್ಸ್ ಟು ಆರ್ ಅಲ್ವಾ. ಹಾಗಾದರೆ ಇದು ಸಿಮೆಟ್ರಿಕ್ ಆಗುತ್ತಾ? ಸೊ ದಿಸ್ ಇಸ್ ನಾಟ್ ಸಿಮೆಟ್ರಿಕ್ ಆಗಲ್ಲ. ನೆಕ್ಸ್ಟ್ ಇದು ಟ್ರಾನ್ಸಿಟಿವ್ ಆಗುತ್ತಾ ನೋಡೋಣ. ಸೊ ಟ್ರಾನ್ಸಿಟಿವ್ ಆಗುತ್ತಾ ಅಂತ ಹೇಳಿ ನೋಡೋದಕ್ಕೆ ಸಿ ಎ ಕಮ ಬಿ ಈಸ್ ಬಿಲಾಂಗ್ಸ್ ಟು ಆರ್ ಆ್ಯಂಡ್ ಬಿ ಕಮ ಸಿ ಈಸ್ ಬಿಲಾಂಗ್ಸ್ ಟು ಆರ್ ಅಂದರೆ ಎ ಬಿಗಿಂತ ಕಡಿಮೆ ಆ್ಯಂಡ್ ಬಿ ಸಿಗಿಂತ ಕಡಿಮೆ. ಹಾಗಾದರೆ ಕ್ಯಾನ್ ವಿ ಸೇ ಎ ಈಸ್ ಲೆಸ್ ದೆನ್ ಆರ್ ಈಕ್ವಲ್ ಟು ಸಿ? ಸಿ ಹಿಯರ್ ಎ ಬಿಗಿಂತನೂ ಕಡಿಮೆ ಇದೆ, ಸಿ ಬಿಗಿಂತನೂ ಕಡಿಮೆ ಇದೆ. ಹಾಗಾದರೆ ಆಟೋಮೆಟಿಕಲಿ ಸಿ ಎಗೆ
ಬಿ ಸಿಗಿಂತನೂ ಕಡಿಮೆ ಇದೆ. ಹಾಗಾದರೆ ಆಟೋಮೆಟಿಕಲಿ ವಿ ಕ್ಯಾನ್ ಸೇ ಎ ಸಿಗಿಂತ ತುಂಬ ಕಡಿಮೆ ಇದೆ ಅಂತ ಹೇಳ್ಬೋದು. ದೇರ್ ಫೋರ್ ದಿಸ್ ಸ್ಟೇಟ್ಮೆಂಟ್ ಇಸ್ ಟ್ರೂ. ಸೊ ಎ ಕಮ ಸಿ ಇಸ್ ಬಿಲಾಂಗ್ಸ್ ಟು ಆರ್. ಓಕೆನಾ, ನಿಮಗಿದು ಅರ್ಥ ಆಗಿದೆ ಅನಿಸುತ್ತೆ. ಹಾಗಾದರೆ ಇದನ್ನು ಸಿಮಿಟ್ರಿಕ್ ಅಂತ ಹೇಳ್ಬೋದಾ? ಸಿಮಿಟ್ರಿಕ್ ಅಂತ ಹೇಳೋಕ್ಕಾಗಲ್ಲ, ಬಟ್ ಟ್ರಾನ್ಸಿಟಿವ್ ಅಂತ ಹೇಳ್ಬೋದಾ? ನಾವಿವಾಗ ಪ್ರೂವ್ ಮಾಡಿದ ಟ್ರಾನ್ಸಿಟಿವ್ ಅಲ್ವಾ? ದೇರ್ ಫೋರ್ ಆರ್ ಈಸ್ ಟ್ರಾನ್ಸಿಟಿವ್. ಇದೆಲ್ಲ ನೀಟಾಗಿ ನೆನ್ಪಿಟ್ಕೊಳ್ಳಿ, ಯಾಕಂದರೆ 3 ಮಾರ್ಕ್ಸಿಗೆ ಖಂಡಿತ ಕೇಳ್ತಾರೆ ಈ ಕ್ವೆಶನ್. ಇದರಲ್ಲಿ ಯಾವುದಾದ್ರೂ ಒಂದು ಕ್ವೆಶನ್ ಖಂಡಿತ ಕೇಳ್ತಾರೆ. ನೆಕ್ಸ್ಟ್ ಕ್ವೆಶನ್ ಏನಿದೆ, ಚೆಕ್ ವೆದರ್ ದ ರಿಲೇಷನ್ ಆರ್ in R defined by R is equal to A comma B, A is less than or equal to B cube, is reflexive, symmetric or transitive ಅಂತ ಹೇಳಿ ಕೇಳಿದ್ದಾರೆ. ಸೊ ಅಗೇನ್ ನಾವು ಆರ್ನ ಬರ್ಕೊಳ್ತೀವಿ A comma B such that A is less than or equal to B cube ಅಂತ ಹೇಳಿ ಬರ್ಕೊಳ್ತೀವಿ. ಓಕೆನಾ? ಸೊ ಇದಕ್ಕೆ ಅಗೇನ್ ನಾವು ಎಕ್ಸಾಂಪಲ್ಸ್ನ ಕೊಟ್ಟು ಪ್ರಾಬ್ಲಮ್ನ ಸಾಲ್ವ್ ಮಾಡ್ತೀವಿ. ಸಿ ಫಸ್ಟ್ ಒನ್, ಎ ವ್ಯಾಲ್ಯೂ ಅಗೇನ್ 1/2 ಅಂತ ಹೇಳಿ ಕೊಡೋಣ. ಈ ಕಂಡೀಷನ್ಗೆ ಟ್ರೂ ಆಗುತ್ತಾ ನೋಡೋಣ. ಎ ಈಸ್ ಲೆಸ್ ದೆನ್ ಆರ್ ಈಕ್ವಲ್ ಟು ಎ ಕ್ಯೂಬ್ ಅಂದರೆ ಏನರ್ಥ? ಎ ಈಸ್ ಲೆಸ್ ದೆನ್ ಆರ್ ಈಕ್ವಲ್ ಟು 1/2 ಹೋಲ್ ಕ್ಯೂಬ್. 2 ಕ್ಯೂಬ್ ಅಂದರೆ ಏನು? 2ನ 3 ಸಲ ರಿಪೀಟೆಡಾಗಿ ಮಲ್ಟಿಪ್ಲೈ ಮಾಡಿದರೆ ಯು ವಿಲ್ ಗೆಟ್ 8. 2 2s are 4, 4 2s are 8. ಸೊ ಎ ಈಸ್ ಲೆಸ್ ದೆನ್ ಆರ್ ಈಕ್ವಲ್ ಟು 8 ಅಂದರೆ 1/2 ಈಸ್ ಲೆಸ್ ದೆನ್ ಆರ್ ಈಕ್ವಲ್ ಟು 1/8. ಇದು ಟ್ರೂ ಆಗುತ್ತಾ? ಆಗಲ್ಲ ಅಲ್ವಾ? ಆಲ್ವೇಸ್ 1/8 ಈಸ್ ಲೆಸ್ ದೆನ್ 1/2 ಆಗುತ್ತೆ. ದೇರ್ ಫೋರ್ ಎ ಕಮ ಎ ಡಸ್ ನಾಟ್ ಬಿಲಾಂಗ್ಸ್ ಟು ಆರ್. ಸೊ ಆರ್ ಈಸ್ ನಾಟ್ ರಿಫ್ಲೆಕ್ಸಿವ್. ಈಗ ಇದು ಸಿಮಿಟ್ರಿಕ್ ಆಗುತ್ತಾ ನೋಡೋಣ. ಸಿಮಿಟ್ರಿಕ್ ಆಗೋದಕ್ಕೆ ಅಗೇನ್ ನಾನು ಎಕ್ಸಾಂಪಲ್ನ ಕನ್ಸಿಡರ್ ಮಾಡ್ತೀನಿ ಸಿಮೆಟ್ರಿಕ್ಗೆ. ಸೊ ಏನು ಮಾಡ್ತೀವಿ ಅಂದರೆ ಎ ಈಸ್ ಈಕ್ವಲ್ ಟು 1, ಬಿ ಈಸ್ ಈಕ್ವಲ್ ಟು 2 ಈ ಥರ ಎಕ್ಸಾಂಪಲ್ನ ಕನ್ಸಿಡರ್ ಮಾಡ್ತಾ ಇದ್ದೀನಿ. ಸೊ ಎ ಈಸ್ ಲೆಸ್ ದೆನ್ ಆರ್ ಈಕ್ವಲ್ ಟು ಬಿ ಕ್ಯೂಬ್ ಏನು ಬರುತ್ತೆ? ಎ ವ್ಯಾಲ್ಯೂ 1 ಲೆಸ್ ದೆನ್ ಆರ್ ಈಕ್ವಲ್ ಟು 2 ಕ್ಯೂಬ್ ಅಂದರೆ 8. ಇದು ಆಲ್ರೆಡಿ ಆರ್ನಲ್ಲಿದೆ. ಇದರ ಉಲ್ಟಾ ಏನಾಗುತ್ತೆ ನೋಡೋಣ. ಸೊ ಫಸ್ಟು 2 ಲೆಸ್ ದೆನ್ ಆರ್ ಈಕ್ವಲ್ ಟು 1 ಕ್ಯೂಬ್ ಅಂತ ತೊಗೊಳ್ತೀವಿ. ಯಾಕೆ ಅಂತ ಹೇಳಿದ್ರೆ ಬಿ ಕಮ ಎ ಬರೋದಕ್ಕೆ. ಬಿ ಕಮ ಎ ಅಂತ ಹೇಳಿದ್ರೆ ಬಿ ಈಸ್ ಲೆಸ್ ದೆನ್ ಆರ್ ಈಕ್ವಲ್ ಟು ಎ ಕ್ಯೂಬ್ ಅಂತ ಬರಬೇಕು. ಸೊ 2 ಈಸ್ ಲೆಸ್ ದೆನ್ ಆರ್ ಈಕ್ವಲ್ ಟು 1 ಕ್ಯೂಬ್ ಅಂತ ತೊಗೊಳ್ತೀವಿ. ಇದು ಟ್ರೂ ಆಗುತ್ತಾ? ಆಗಲ್ಲ ಅಲ್ವಾ? ಸೊ ದಿಸ್ ಈಸ್ ನಾಟ್ ಟ್ರೂ. ಹೆನ್ಸ್ ಆರ್ ಈಸ್ ನಾಟ್ ಸಿಮೆಟ್ರಿಕ್. ಅದೇ ಥರ ಆರ್ ಇಸ್ ಟ್ರಾನ್ಸಿಟಿವ್ ಆಗುತ್ತಾ ನೋಡೋಣ. ಸೊ ಟ್ರಾನ್ಸಿಟಿವ್ಗೆ ಅಗೇನ್ ನಾನು ಒಂದಷ್ಟು ಎಕ್ಸಾಂಪಲ್ನ ಕನ್ಸಿಡರ್ ಮಾಡ್ತೀನಿ. ಎ ಈಸ್ ಈಕ್ವಲ್ ಟು 100, ಬಿ ಈಸ್ ಈಕ್ವಲ್ ಟು 5 ಆ್ಯಂಡ್ ಸಿ ಈಸ್ ಈಕ್ವಲ್ ಟು 2 ಅಂತೇಳಿ ತೊಗೊಳ್ತೀನಿ. ಓಕೆನಾ? ಸೊ ಈಗ ಎ ಕಮ ಬಿ ಬಿಲಾಂಗ್ಸ್ ಟು ಆರ್ ಆ್ಯಂಡ್ ಬಿ ಕಮ ಸಿ ಬಿಲಾಂಗ್ಸ್ ಟು ಆರ್. ಈಗ ನಾವು ಎ ಕಮ ಸಿ ಬಿಲಾಂಗ್ಸ್ ಟು ಆರ್ ಆಗತ್ತಾ ಅಂತೇಳಿ ನೋಡ್ತೀವಿ. ಅದಕ್ಕೆ ನಾನು ಏನು ಮಾಡ್ತೀನಿ ಅಂತ ಹೇಳಿದ್ರೆ ಎ ಕಮ ಬಿ ಬಿಲಾಂಗ್ಸ್ ಟು ಆರ್ ಅಂದರೆ ಏನರ್ಥ? ಎ ಈಸ್ ಲೆಸ್ ದೆನ್ ಆರ್ ಈಕ್ವಲ್ ಟು ಬಿ ಕ್ಯೂಬ್ ಅಂತ ಅರ್ಥ. ಎ ವ್ಯಾಲ್ಯೂ 100 ಆ್ಯಂಡ್ ಬಿ ವ್ಯಾಲ್ಯೂ ಈಸ್ 5 ಅಲ್ವಾ? ಸೊ 5 ಕ್ಯೂಬ್ ಅಂತ ಹೇಳಿದ್ರೆ 5 ಕ್ಯೂಬ್ ಈಸ್ ಗ್ರೇಟರ್ ದ್ಯಾನ್ 100. ಸೊ ದಿಸ್ ಇಸ್ ಟ್ರೂ. ಆ್ಯಂಡ್ ಬಿ ಕಮ ಸಿ ಅಂತ ಹೇಳಿದರೆ 5 ಈಸ್ ಲೆಸ್ ದೆನ್ ಆರ್ ಈಕ್ವಲ್ ಟು 2 ಕ್ಯೂಬ್. 2 ಕ್ಯೂಬ್ ಅಂದರೆ 8. ಸೊ 5 ಈಸ್ ಗ್ರೇಟರ್ ದ್ಯಾನ್ 8. ಇದು ಕೂಡ ಕರೆಕ್ಟು. ಅದೇ ಎ ಕಮ ಸಿಗೆ ಏನಾಗುತ್ತೆ ನೋಡೋಣ. ಎ ವ್ಯಾಲ್ಯೂ 100 ಲೆಸ್ ದೆನ್ ಆರ್ ಈಕ್ವಲ್ ಟು ಸಿ ವ್ಯಾಲ್ಯೂ 2 ಕ್ಯೂಬ್ ಅಂದರೆ 8. ಬಟ್ ದಿಸ್ ಈಸ್ ನಾಟ್ ಟ್ರೂ ಅಲ್ವಾ? 100ಕ್ಕಿಂತ 8 ದೊಡ್ಡದಲ್ವಾ? ಸೊ ವಿ ಕಾಂಟ್ ಸೇ 100 ಈಸ್ ಲೆಸ್ ದೆನ್ ಆರ್ ಈಕ್ವಲ್ ಟು 2 ಕ್ಯೂಬ್. ದೇರ್ ಫೋರ್ ಆರ್ ಈಸ್ ನಾಟ್ transitive. So R is not reflexive, R is not symmetric and R is not transitive. ಇದು ನಿಮಗೆ ಅರ್ಥ ಆಯ್ತಾ? ನೆಕ್ಸ್ಟ್ ಪ್ರಾಬ್ಲಮಿಗೆ ಹೋಗೋಣ. ಸೊ ನೆಕ್ಸ್ಟ್ ಪ್ರಾಬ್ಲಮ್ ನೋಡಿ. ಶೋ ದಟ್ ದ ರಿಲೇಷನ್ ಆರ್ ಇನ್ ದ ಸೆಟ್ 1 2 3 ಗಿವನ್ ಬೈ ಆರ್ ಇಸ್ ಈಕ್ವಲ್ ಟು 1 2 2 1 ಈಸ್ ಸಿಮೆಟ್ರಿಕ್ ಬಟ್ ನೈದರ್ ರಿಫ್ಲೆಕ್ಸಿವ್ ನಾಟ್ ಟ್ರಾನ್ಸಿಟಿವ್. ಆ್ಯಕ್ಚುಲಿ ಇದು ಸಿಮೆಟ್ರಿಕ್ ಅಂತ ತೋರಿಸೋದು ತುಂಬ ಈಸಿ. ಯಾಕೆ ಹೇಳಿ? ಆರ್ ಇಸ್ ಈಕ್ವಲ್ ಟು 1, 2 ಆ್ಯಂಡ್ 2, 1 ಇದೆ. ಇಲ್ಲಿ ರಿಫ್ಲೆಕ್ಸಿವ್ ಅಂತ ಹೇಳಬೇಕು ಅಂದರೆ 1, 1, 2, 2, 3, 3 ಇರಬೇಕು. ಅಂದರೆ ಎ ಫಾರ್ಮಲ್ಲಿ ಇರಬೇಕು. ಆ ಥರ ಯಾವುದು ಇಲ್ಲಿ ಇಲ್ಲ. ಸೊ ಇದು ರಿಫ್ಲೆಕ್ಸಿವ್ ಆಗಲ್ಲ. ನೆಕ್ಸ್ಟು ನಾಟ್
ನಾಟ್ ರಿಫ್ಲೆಕ್ಸಿವ್. ನೆಕ್ಸ್ಟ್ ಇದು ಸಿಮೆಟ್ರಿಕ್ ಆಗುತ್ತಾ ನೋಡೋಣ. ಸೊ ಸಿಮೆಟ್ರಿಕ್ ಆಗೋಕ್ಕೆ ಚಾನ್ಸ್ ಇದೆ, ಯಾಕಂದರೆ 1, 2 ಈಸ್ ಬಿಲಾಂಗ್ಸ್ ಟು ಆರ್. ಇದರ ಉಲ್ಟಾನು ಆರ್ನಲ್ಲಿತ್ತು ಅಂದರೆ ಅದು ಸಿಮೆಟ್ರಿಕ್ ಆಗುತ್ತೆ. ಆ್ಯಂಡ್ 2, 1 ಈಸ್ ಆಲ್ಸೋ ಬಿಲಾಂಗ್ಸ್ ಟು ಆರ್ ಅಲ್ವಾ, ಇದರ ಉಲ್ಟಾ ಇದಲ್ವಾ, ದೇರ್ ಫೋರ್ ಆರ್ ಈಸ್ ಸಿಮೆಟ್ರಿಕ್. ಆರ್ ಈಸ್ ಸಿಮೆಟ್ರಿಕ್. ನೆಕ್ಸ್ಟ್ ಇದು ಟ್ರಾನ್ಸಿಟಿವ್ ಆಗುತ್ತಾ ನೋಡೋಣ. ಸೊ ಸಿ ಹಿಯರ್, ಇಲ್ಲಿ ಟ್ರಾನ್ಸಿಟಿವ್ ಆಗೋದಕ್ಕೆ ಮಾತೇ ಇಲ್ಲ. ಯಾಕೆ ಅಂದರೆ 1, 2 ಆ್ಯಂಡ್ 2, 1 ಈಸ್ ಬಿಲಾಂಗ್ಸ್ ಟು ಆರ್. ಬಟ್ ಇದರ ಫಸ್ಟ್ ಎಲಿಮೆಂಟ್, ಇದರ ಸೆಕೆಂಡ್ ಎಲಿಮೆಂಟ್, ಐ ಮೀನ್ 1, 1 ಡಸ್ ನಾಟ್ ಬಿಲಾಂಗ್ಸ್ ಟು ಆರ್ ಅಲ್ವಾ. ಇದೆ ಅಲ್ವಾ ಡೆಫಿನೇಷನ್ ನಮಗೆ, 1, 1 ಕೂಡ ಆರ್ನಲ್ಲಿ ಬಿಲಾಂಗ್ ಆಗಿರಬೇಕು. ಬಟ್ ಆ ಥರ ಇಲ್ಲ ಅನ್ನೋದ್ರಿಂದ ಇದು ಟ್ರಾನ್ಸಿಟಿವ್ ಕೂಡ ಆಗಲ್ಲ. ಈಗ ನಾನು ಹೇಳಿದ್ದು ನಿಮಗೆ ಅರ್ಥ ಆಯ್ತಾ? ನೆಕ್ಸ್ಟ್ ಪ್ರಾಬ್ಲಮಿಗೆ ಹೋಗೋಣ. ಓಕೆ, ಓಕೆ ನೆಕ್ಸ್ಟ್ ಪ್ರಾಬ್ಲಮ್ ಏನು ಅಂತ ನೋಡಿ. ನೆಕ್ಸ್ಟ್ ಪ್ರಾಬ್ಲಮ್, ಶೋ ದಟ್ ದ ರಿಲೇಷನ್ ಆರ್ ಇನ್ ದ ಸೆಟ್ ಎ ಆಫ್ ಆಲ್ ಬುಕ್ಸ್ ಇನ್ ಅ ಲೈಬ್ರರಿ ಆಫ್ ಅ ಕಾಲೇಜ್ ಗಿವನ್ ಬೈ ಆರ್ ಇಸ್ ಈಕ್ವಲ್ ಟು x, y such that x and y have same number of pages is an equivalence relation ಅಂತ ಹೇಳಿದ್ದಾರೆ. ಆ್ಯಕ್ಚುಲಿ ಇದು ಈಕ್ವಲೆನ್ಸ್ ಅಂತ ಪ್ರೂವ್ ಮಾಡಬೇಕು ಅಂದರೆ ವಿ ನೀಡ್ ಟು ಶೋ ದಿಸ್ ಈಸ್ ರಿಫ್ಲೆಕ್ಸಿವ್, ಸಿಮೆಟ್ರಿಕ್ ಆ್ಯಂಡ್ ಟ್ರಾನ್ಸಿಟಿವ್ ಅಲ್ವಾ. ಸೊ ಫಸ್ಟು ರಿಫ್ಲೆಕ್ಸಿವ್ ಅಂತ ಹೇಳಿ ತೋರಿಸೋಣ. ರಿಫ್ಲೆಕ್ಸಿವ್ ಅಂತ ಹೇಳಿ ತೋರಿಸ್ಬೇಕು ಅಂತ ಹೇಳಿದ್ರೆ ವಿ ನೀಡ್ ಟು ಸೇ x, x is belongs to r. ರಿಲೇಷನ್ ಏನಿದೆ ನೋಡಿ, x, y is belongs to r ಅಂದರೆ x and y has same pages. ಹಾಗಾದರೆ x, x ಅಂತ ಹೇಳಿದರೆ x and x have same pages ಅಂತ ಹೇಳ್ಬೋದಾ, ಸೇಮ್ ನಂಬರ್ ಆಫ್ ಪೇಜಸ್ ಅಂತ ಹೇಳ್ಬೋದಾ. ದೇರ್ ಫೋರ್ ದಿಸ್ ಇಸ್ ರಿಫ್ಲೆಕ್ಸಿವ್. ಓಕೆ, ನೆಕ್ಸ್ಟು ಸಿಮೆಟ್ರಿಕ್. ಸಿಮೆಟ್ರಿಕ್ಗೆ ನಾವೇನು ಮಾಡ್ಬೋದು ಅಂದರೆ x, y is belongs to r ವಿಚ್ ಮೀನ್ಸ್ x and y has ಸೇಮ್ ನಂಬರ್ ಆಫ್ ಪೇಜಸ್. ಹಾಗಾದರೆ ವಿ ಕ್ಯಾನ್ ಸೇ y, x is also belongs to r ಅಲ್ವಾ. ಯಾಕೆ ಹೇಳಿ, ಯಾಕೆಂದರೆ ಎಕ್ಸ್ ಆ್ಯಂಡ್ ವೈ ಹ್ಯಾವ್ ಸೇಮ್ ಪೇಜಸ್ ಅಂದರೆ ಅದರ ಉಲ್ಟಾ ವೈ ಮತ್ತು ಎಕ್ಸು ಕೂಡ ಅದೇ ಥರನೇ ಇರುತ್ತೆ ಅಲ್ವಾ, ಸೇಮ್ ಪೇಜಸ್ ಇರುತ್ತೆ. ಸೊ ವಿ ಕ್ಯಾನ್ ಸೇ ದಿಸ್ ಇಸ್ ಸಿಮೆಟ್ರಿಕ್. ಸೊ ದಿಸ್ ಇಸ್ ಟ್ರೂ, ಸಿಮೆಟ್ರಿಕ್ ಅನ್ನೋದು ಟ್ರೂ. ಟ್ರಾನ್ಸಿಟಿವ್ ಆಗುತ್ತಾ ನೋಡೋಣ. ಸೊ ಟ್ರಾನ್ಸಿಟಿವ್ ನಾನು ಏನು ಮಾಡ್ತೀನಿ, ಎಕ್ಸ್, ವೈ ಆ್ಯಂಡ್ ವೈ, ಝೆಡ್ ಎರಡೂ ಕೂಡ ಆರ್ನಲ್ಲಿ ಬಿಲಾಂಗ್ ಆಗಿದೆ. ವಿಚ್ ಮೀನ್ಸ್ ಎಕ್ಸ್ ಆ್ಯಂಡ್ ವೈ ಬುಕ್ನಲ್ಲಿ ಸೇಮ್ ನಂಬರ್ ಆಫ್ ಪೇಜಸ್ ಇದೆ, ಅದೇ ಥರ ವೈ, ಝೆಡ್ನಲ್ಲೂ ಸೇಮ್ ನಂಬರ್ ಆಫ್ ಪೇಜಸ್ ಇದೆ. ದೇರ್ ಫೋರ್ ವಿ ಕ್ಯಾನ್ ಸೇ ದ್ಯಾಟ್ ಇದರಲ್ಲೂ ಸೇಮ್ ನಂಬರ್ ಆಫ್ ಪೇಜಸ್ ಇದೆ, ಇದರಲ್ಲೂ ಕೂಡ ಸೇಮ್ ನಂಬರ್ ಆಫ್ ಪೇಜಸ್ ಇದೆ. ಅಂದರೆ ಎಕ್ಸ್, ಝೆಡ್ಡಲ್ಲೂ ಸೇಮ್ ನಂಬರ್ ಆಫ್ ಪೇಜಸ್ ಇರಬೇಕಾ ಅಲ್ವಾ. ಸೊ ದಿಸ್ ಇಸ್ ಬಿಲಾಂಗ್ಸ್ ಟು ಆರ್ ಆಗುತ್ತಾ, ಆಗುತ್ತೆ. ಹಾಗಾದರೆ ಇದು ಟ್ರಾನ್ಸಿಟಿವ್ ಆಗುತ್ತಾ, ಆಗುತ್ತೆ. ಹಾಗಾದರೆ ಇದು ರಿಫ್ಲೆಕ್ಸಿವೂ ಆಯಿತು, ಸಿಮೆಟ್ರಿಕ್ಕೂ ಆಯಿತು, ಟ್ರಾನ್ಸಿಟಿವೂ ಆಯಿತು. ಹಾಗಾದರೆ ಆರ್ ಇಸ್ ಈಕ್ವಲೆನ್ಸ್ ಅಂತ ಹೇಳ್ಬೋದಾ, ಆರ್ ಇಸ್ ಈಕ್ವಲೆನ್ಸ್. ಓಕೆ, ನೆಕ್ಸ್ಟ್ ಪ್ರಾಬ್ಲಮ್. Show that the relation R defined in the set A of all triangles as R is equal to T1, T2 such that T1 is similar to T2 is equivalence. ಮತ್ತೆ ನಮಗೆ ಅದೇ ಕೆಲಸ, ರಿಫ್ಲೆಕ್ಸಿವ್, ಸಿಮೆಟ್ರಿಕ್, ಟ್ರಾನ್ಸಿಟಿವ್ ಹೇಳಬೇಕು. ಸೊ T1 ಮತ್ತು T2 ಅಂದರೆ ಫಸ್ಟು ಒಂದು ಸೆಟ್ ಇದೆ, ಎ ಅನ್ನೋ ಸೆಟ್ ಇದೆ, ಅದರಲ್ಲಿ ಎಲ್ಲ ಥರದ ಟ್ರಯಾಂಗಲ್ಸ್ನು ತೊಗೊಂಡಿರ್ತೀವಿ. ಅದರಲ್ಲಿ ಆರ್ ಅನ್ನೋ ರಿಲೇಷನ್ನ ಫಾರ್ಮ್ ಮಾಡಿರ್ತೀವಿ. ಆರ್ ಅನ್ನೋ ರಿಲೇಷನ್ನಲ್ಲಿ T1, T2 ಅಂತ ಇರುತ್ತೆ. T1 ಮತ್ತು T2 ಎರಡೂ ಕೂಡ ಸಿಮಿಲರ್ ಇರುತ್ತೆ. ಅಂದರೆ T1 ಯಾವ ಥರ ಇರುತ್ತೋ T2 ನೋಡೋಕ್ಕೆ ಡಿಟೋ ಅದೇ ಥರ ಇರುತ್ತೆ, ಮೆಷರ್ಮೆಂಟು ಅದೇ ಥರ ಇರುತ್ತೆ. ಈಗಿದು ಈಕ್ವಲೆನ್ಸ್ ಅಂತೇಳಿ ತೋರಿಸ್ಬೇಕು. ಅದಕ್ಕೆ ಫಸ್ಟು ರಿಫ್ಲೆಕ್ಸಿವ್ ಆಗುತ್ತಾ ನೋಡೋಣ. ಸೊ ರಿಫ್ಲೆಕ್ಸಿವ್ಗೆ ನಾನು T1, T1 ಬಿಲಾಂಗ್ಸ್ ಟು ಆರ್ ಅಂತ ತಗೊಳ್ತೀನಿ. T1, T1 ಬಿಲಾಂಗ್ಸ್ ಟು ಆರ್. T1 ಈಕ್ವಲ್ ಇರುತ್ತಾ, T1 ಈಸ್ ಸಿಮಿಲರ್ ಟು T1 ಇಟ್ ಸೆಲ್ಫ್ ಅಲ್ವಾ. ಸೊ ದಿಸ್ ಇಸ್ ರಿಫ್ಲೆಕ್ಸಿವ್ ಅಂತ ಹೇಳ್ಬೋದಾ. ಓಕೆ, ಸೊ ನೆಕ್ಸ್ಟ್ ಸಿಮೆಟ್ರಿಕ್ಕು ಕೂಡ ಸೇಮ್ ಅದೇ ಥರನೇ. T1, T2 ಬಿಲಾಂಗ್ಸ್ ಟು ಆರ್ ಅಂದರೆ T1, T2 ಥರ ಇದೆ. ಸೊ ವಿ ಕ್ಯಾನ್ ಸೇ T2, T1 ಬಿಲಾಂಗ್ಸ್ ಟು ಆರ್. ಯಾಕೆ ಅಂದರೆ T1, T2 ಥರ ಇದೆ ಅಂದರೆ T2 T1 ಥರನೇ ಇರಬೇಕಲ್ವಾ. ಸೊ ದಿಸ್ ಇಸ್ ಟ್ರೂ. ನೆಕ್ಸ್ಟು ಟ್ರಾನ್ಸಿಟಿವ್ ಆಗುತ್ತಾ ನೋಡೋಣ. ಟ್ರಾನ್ಸಿಟಿವ್ T1, T2 ಆ್ಯಂಡ್ T2,
T3 ಇವೆರಡೂ ಕೂಡ ಆರ್ನಲ್ಲಿ ಬಿಲಾಂಗ್ ಆಗಿದೆ. ಅಂದರೆ T1 ಮತ್ತು T2 ಸೇಮ್ ಸಿಮಿಲರ್ ಇದೆ, T2, T3 ಅದು ಕೂಡ ಸಿಮಿಲರ್ ಇದೆ. ಹಾಗಾದರೆ T1 T2 ಸಿಮಿಲರ್ ಇದೆ, T2 ಯಾವುದಕ್ಕೆ ಸಿಮಿಲರ್ ಇದೆ? T3ಗೆ ಸಿಮಿಲರ್ ಇದೆ. ದೇರ್ಫೋರ್ T1 ಈಸ್ ಸಿಮಿಲರ್ ಟು T3 ಅಂತ ಹೇಳ್ಬೋದಾ? T1 is similar to T3 ಅಂತ ಹೇಳ್ಬೋದಾ? ಹಾಗಾದರೆ ದಿಸ್ ಇಸ್ ಬಿಲಾಂಗ್ಸ್ ಟು ಆರ್ ಅಲ್ವಾ? ಸೊ ದಿಸ್ ಇಸ್ ಆಲ್ಸೋ ಬಿಲಾಂಗ್ಸ್ ಟು ಆರ್ ಮೀನ್ಸ್ ವಿ ಕ್ಯಾನ್ ಸೇ ದ್ಯಾಟ್ ದಿಸ್ ಇಸ್ ಟ್ರಾನ್ಸಿಟಿವ್ ಬಿಕಾಸ್ T1, T2 ಬಿಲಾಂಗ್ಸ್ ಟು ಆರ್, T2, T3 is belongs to R, then T1, T3 is also belongs to R, therefore this is transitive. ಹಾಗಾದರೆ ಇದು ರಿಫ್ಲೆಕ್ಸಿವ್ ಆಯಿತು, ಸಿಮೆಟ್ರಿಕ್ ಆಯಿತು, ಟ್ರಾನ್ಸಿಟಿವ್ ಆಯಿತು. ಸೊ this is I mean R is ಈಕ್ವಲೆನ್ಸ್, ಯಾಕಂದರೆ 3 ಕಂಡೀಷನ್ನು ಸ್ಯಾಟಿಸ್ಫೈ ಮಾಡ್ತಿದೆಯಲ್ಲ. ಸೊ ದಿಸ್ ಇಸ್ ಈಕ್ವಲೆನ್ಸ್. ಈಗ ನಾನು ಹೇಳ್ಕೊಟ್ಟಿದ್ದು ನಿಮಗೆ ಅರ್ಥ ಆಗ್ತಿದೆಯಾ? ಸೊ ಇದನ್ನು ಸ್ಟೆಪ್ ಬೈ ಸ್ಟೆಪ್ ನೀಟಾಗಿ ಬರೀರಿ, ಆಯಿತಾ? ಸೊ ನೆಕ್ಸ್ಟ್ ಕ್ವೆಶನ್ ಏನಿದೆ ನೋಡಿ. ಲೆಟ್ L be the set of all lines in XY planes and R be the relation in L defined as R is equal to L1 L2 such that L1 is parallel to L2. Show that R is equivalence relation ಅಂತ ಹೇಳಿ ಕೇಳಿದ್ದಾರೆ. ಆ್ಯಕ್ಚುಲಿ ತೋರಿಸು ತುಂಬ ಈಸಿ. ಯಾಕೆ ಅಂದರೆ R is equal to L1, L2 such that L1 is parallel to L2 ಅಂದರೆ ಈ ಥರ ಇರುತ್ತೆ. ಇದು L1 ಆದರೆ ಇದು L2 ಆಗುತ್ತೆ. ಓಕೆನಾ? ಸೊ ಈಗ ವಿ ಕ್ಯಾನ್ ಸೇ L1 is parallel to L1 itself ಅಲ್ವಾ? ಸೊ ದೇರ್ಫೋರ್ L1, L1 ಈಸ್ ಬಿಲಾಂಗ್ಸ್ ಟು ಆರ್. ಹಾಗಾದರೆ ಇದು ರಿಫ್ಲೆಕ್ಸಿವ್ ಆಗುತ್ತಾ? ರಿಫ್ಲೆಕ್ಸಿವ್ ಆಗುತ್ತೆ. ನೆಕ್ಸ್ಟು L1 ಈಸ್ ಪ್ಯಾರಲಲ್ ಟು L2 ಆ್ಯಂಡ್ L2 ಈಸ್ ಆಲ್ಸೋ ಪ್ಯಾರಲಲ್ ಟು L1. ಐ ಮೀನ್ L1, L2 ಬಿಲಾಂಗ್ಸ್ ಟು ಆರ್ ಅಂದರೆ ಪ್ಯಾರಲಲ್ ಇದೆ, L1 L2 ಪ್ಯಾರಲಲ್ ಇದೆ, ವಿಚ್ ಇಂಪ್ಲೈಸ್ ದಟ್ L2, L1 ಈಸ್ ಆಲ್ಸೋ ಬಿಲಾಂಗ್ಸ್ ಟು ಆರ್ ಬಿಕಾಸ್ L2, L1 ಈಸ್ ಆಲ್ಸೋ ಬಿಲಾಂಗ್ಸ್ ಟು ಆರ್ ಆಗುತ್ತೆ. ಕರೆಕ್ಟಾ? ಯಾಕಂದರೆ L2 L1ಗೆ ಪ್ಯಾರಲಲ್ ಆಗಿದೆ. ಓಕೆ, ಹಾಗಾದರೆ ಇದನ್ನು ಸಿಮೆಟ್ರಿಕ್ ಅಂತ ಹೇಳ್ಬೋದಾ? ಉಲ್ಟಾನು ಪ್ರೂವ್ ಆಗ್ತಿದೆಯಲ್ಲ. ಸೊ ಇದು ಸಿಮೆಟ್ರಿಕ್ ಆಗುತ್ತೆ. ನೆಕ್ಸ್ಟು ಇದು ಟ್ರಾನ್ಸಿಟಿವ್ ಆಗುತ್ತಾ ನೋಡೋಣ. ಸೊ ಟ್ರಾನ್ಸಿಟಿವ್ಗೆ L1, L2 ಆ್ಯಂಡ್ L2, L3 ಬಿಲಾಂಗ್ಸ್ ಟು ಆರ್ ಅಂತ ತಗೊಳ್ತೀನಿ. ಓಕೆ, ಸೊ ಇದು L1, ಇದು L1, L2 ಇವೆರಡು ಪ್ಯಾರಲಲ್ ಇದೆ. ಅದೇ ಥರ L2 L3ಗೆ ಪ್ಯಾರಲಲ್ ಇದೆ. L1 L2 ಪ್ಯಾರಲಲ್ ಇದೆ, L2 L3 ಪ್ಯಾರಲಲ್ ಇದೆ. ಹಾಗಾದರೆ L1 L3ಗೂ ಪ್ಯಾರಲಲ್ಲ? ಒಂದೇ ಥರ ಇದೆಯಾ? ಒಂದೇ ಲೈನ್ ಸ್ಟ್ರೈಟ್, ಎಲ್ಲೂ ಟಚ್ ಆಗ್ತಿಲ್ಲ, ಪರ್ಪೆಂಡಿಕ್ಯುಲರ್ ಇಲ್ಲ, ಎಲ್ಲೂ ಇಲ್ಲ. ದೇರ್ಫೋರ್ L1, L3 ಈಸ್ ಆಲ್ಸೋ ಬಿಲಾಂಗ್ಸ್ ಟು ಆರ್ ಅಲ್ವಾ? ಸೊ ದೇರ್ಫೋರ್ ವಿ ಕ್ಯಾನ್ ಸೇ ದಟ್ R is transitive. So R is reflexive, R is symmetric, R is transitive. So we can say R is equivalence. Okay, so I hope you understand this. ಇಲ್ಲಿಗೆ ಈ ಚಾಪ್ಟರ್ ಕಂಪ್ಲೀಟ್ ಆಗುತ್ತೆ. ಈ ಚಾಪ್ಟರ್ನಲ್ಲಿ ಹೇಗೆಲ್ಲ ಬರಿಬೇಕು ಅನ್ನೋದನ್ನು ನಾನು ನಿಮಗೆ ಆಲ್ರೆಡಿ ಹೇಳಿದ್ದೀನಿ. ಸೊ ಯಾವುದೇ ಆದ್ರೂ ಸ್ಟೆಪ್ ಬೈ ಸ್ಟೆಪ್ ಬರೆದಾಗ ನಿಮಗೆ ನಿಮ್ಮ ವ್ಯಾಲ್ಯುವೇಟರ್ಗೆ ನಿಮ್ಮ ಪೇಪರ್ನ ನೋಡೋದಕ್ಕೆ ತುಂಬ ಖುಷಿ ಆಗುತ್ತೆ. ಹಾಗಾಗಿ ಸ್ಟೆಪ್ ಬೈ ಸ್ಟೆಪ್ ನೀಟಾಗಿ ಬರೀರಿ, ನೀವು ಬರೆಯೋದು ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಒನ್ ಮೋರ್ ಥಿಂಗ್, ನಿಮಗೊಂದು ಅಡಿಷ್ನಲ್ ಬೋನಸ್ ಒಂದು ಹೇಳಬೇಕು. ಏನು ಅಂತ ಹೇಳಿದ್ರೆ ನಿಮ್ಮ ಎಕ್ಸಾಮಿನೇಷನ್ ಪ್ಯಾಟ್ರನಲ್ಲಿ ಒಂದು ಸಣ್ಣ ಚೇಂಜ್ ಆಗಿದೆ. ಚೇಂಜಸ್ ಏನು ಅಂತ ಹೇಳಿದ್ರೆ ನೀಟಾಗಿ ಇದನ್ನು ಗಮನಿಸಿದ್ರೆ ನಿಮಗೆ ಗೊತ್ತಾಗುತ್ತೆ. ಇಲ್ಲೇನಾಗಿದೆ ಅಂತ ಹೇಳಿದ್ರೆ, ನಾನು ಆಲ್ರೆಡಿ ನಿಮಗೆ ಹೇಳಿದ್ದೆ ಫಸ್ಟ್ ಮೇನಲ್ಲಿ 10 ಕ್ವೆಶನ್ಸ್ ಇರುತ್ತೆ ಅಂತ ಹೇಳಿದ್ದೆ. ಬಟ್ ಈ ಸಲ ನಿಮಗೆ 15 ಕ್ವೆಶನ್ ಕೊಟ್ಟಿದ್ದಾರೆ. ನೀವು 10 ಕ್ವೆಶನ್ಸ್ ಬರೀಬೇಕು. ಈಚ್ ಕ್ಯಾರೀಸ್ 1 ಮಾರ್ಕ್ಸ್. ಅದೇ ಥರ ನಿಮಗೆ 2 ಮಾರ್ಕ್ಸ್ನಲ್ಲಿ 18 ಕ್ವೆಶನ್ಸ್ ಕೊಟ್ಟಿದ್ದಾರೆ. ಯು ನೀಡ್ ಟು ರೈಟ್ ಓನ್ಲಿ 10 ಕ್ವೆಶನ್ಸ್ ಆ್ಯಂಡ್ ಈಚ್ ಕ್ಯಾರೀಸ್ 2 ಮಾರ್ಕ್ಸ್. ಅದೇ ಥರ ಇದು 1 ಮಾರ್ಕ್ಸಿಗೆ, ಇದು 2 ಮಾರ್ಕ್ಸಿಗೆ. 3 ಮಾರ್ಕ್ಸಲ್ಲಿ ಅಗೇನ್ 18 ಕ್ವೆಶನ್ ಕೊಟ್ಟಿರ್ತಾರೆ. ಯು ನೀಡ್ ಟು ರೈಟ್ 10 ಕ್ವೆಶನ್ಸ್ ಆ್ಯಂಡ್ ಯು ವಿಲ್ ಗೆಟ್ 3 ಮಾರ್ಕ್ಸ್. ಅಲ್ಲಿಗೆ ನಿಮಗೆ 8 ಚಾಯ್ಸ್ ಇದೆ, ಇಲ್ಲೂ 8 ಚಾಯ್ಸ್ ಇದೆ, ಇಲ್ಲಿ 5 ಚಾಯ್ಸ್ ಇದೆ. ನೆಕ್ಸ್ಟು 14th ಕ್ವೆಶನ್ನಲ್ಲಿ 4th ಮೇನಲ್ಲಿ 5 ಮಾರ್ಕ್ಸ್ ಕ್ವೆಶನಲ್ಲಿ 12 ಕ್ವೆಶನ್ ಕೊಡ್ತಾರೆ. ಯು ನೀಡ್ ಟು ರೈಟ್ 6 ಅಂದರೆ ಅರ್ಧಕ್ಕರ್ಧ ಚಾಯ್ಸ್ ಇದೆ. ಸೊ ಯು ನೀಡ್ ಟು ಈಚ್ ಕ್ವೆಶನ್ ಕ್ಯಾರೀಸ್ 5 ಮಾರ್ಕ್ಸ್. ಆ್ಯಂಡ್ ನೆಕ್ಸ್ಟ್ ಫಿಫ್ತ್ ಮೇನ್ನಲ್ಲಿ ನಿಮಗೆ
ಟೋಟಲ್ 3 ಕ್ವೆಶನ್ಸ್ ಕೊಡ್ತಾರೆ. ನೀವು 1 ಕ್ವೆಶನ್ ಬರೀಬೇಕು. ಈಚ್ ಕ್ಯಾರೀಸ್ 10 ಮಾರ್ಕ್ಸ್. ಈ 1 ಕ್ವೆಶನ್, ಈ 3 ಕ್ವೆಶನ್ ಹೇಗಿರುತ್ತೆ ಅಂದರೆ ಎ, ಬಿ ಈ ಥರದ್ದು ಸಪ್ರೇಟ್ ಇರುತ್ತೆ. ಓಕೆನಾ? ಸೊ ಟೋಟಲ್ ನಿಮಗೆ 195 ಮಾರ್ಕ್ಸಿಗಿರುತ್ತೆ. ಯು ನೀಡ್ ಟು ಸ್ಕೋರ್ ಓನ್ಲಿ 100 ಮಾರ್ಕ್ಸ್. ಇದು ನಿಮಗೆ ಇನ್ನೂ ಬೆನಿಫಿಟ್ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿರುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮರೀದೆ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಆ್ಯಂಡ್ ಥ್ಯಾಂಕ್ ಯು.